ನಿನಗೆ ಮಳೆಗೆ ಬಾ ಅಂತ ಹೇಳ್ಬೇಕಿತ್ತು, ಕರ್ಕೊಂಬರಕ್ಕೆ ಬರಬಾರ್ದಿತ್ತು. ಇವಳೆ ನಮ್ಮ ತಂಗಿ ಫ್ಯಾಮಿಲಿ ಟೂರ್ ಮಾಡಿದಾಗ ಮಿಸ್ ಆಗಿದ್ಲು, ಇವಾಗ ಸಿಕ್ಕಿದಾಳೆ. ಹಾಯ್ ಎಲ್ಲ ನಮಸ್ಕಾರ, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಏನಪ್ಪ ಅಂದರೆ ಸಂಜೆ ಆಗೈತಿ, ಸಂಜೆ ಒಂದು 6 ಗಂಟೆ ಆಗೈತಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಚನ್ನಗಿರಿಯಿಂದ ಬಂದೆ, ಮಳೆ ಬರ್ತೈತಿ. ಸಂತೆ ಹೋಗೋದೀನಿ ನೋಡ್ರಿ, ಕಣದಲ್ಲೂ ಕೇಸರಿ ವಿಮಲ್ ಬ್ಯಾಗಿ. ಬರ್ರಿ ಸೀದಾ ಸಂತಿಗೆ ಹೋಗೋಣ, ಸಂತೆ ಮಾಡ್ಕೊಂಬರೋಣ ಫಸ್ಟು. ಏನಪ್ಪ ಅಂದರೆ ಪಟ್ಟ ನಂಗೆ 5 ನಿಮಿಷಕ್ಕೆ ಸಂತೆ ಮುಗಿಸ್ಕೊಂಬಂದೆ. ನಮ್ದೇನಿದ್ರೆ 5 ನಿಮಿಷ ಸಂತೆ ಹೋಗೋದು ಒಂದೇ. ಆದರೆ ಎಲ್ಲ ಗುಡ್ಡೆ ಹಾಕೊಂಡು ಬಾರ್ಗೇನಿಂಗ್ ಗಿರ್ಗೇನಿಂಗಿಲ್ಲ, ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಬರೋದು. ಮತ್ತು ಮನೆ ಬಂದು ಬೈಸ್ಕೊಳೋದು. ಲೆಕ್ಕ ಕೇಳ್ತಾರೆ, ಲೆಕ್ಕ ಹೇಳ್ಬೇಕು ನೋಡ್ರಿ. ಇಷ್ಟು ಸಂತೆ ಮಾಡ್ಕೊಂಬಂದೆ. ಬರ್ರಿ ಹೋಗಿ ಸ್ನಾನ ಮಾಡಬೇಕು, ಸ್ವಲ್ಪ ಹೊಲಕ್ಕೆ ಬರ್ಬೇಕು. ನೀರು ಕಟ್ ಬಂದಿತ್ತಂತೆ ನಮ್ಮ ದೊಡ್ಡಪ್ಪ, ನೀರು ಕಿತ್ತು ಬರ್ಬೇಕು. ಬರ್ರಿ ಇದು ನೋಡ್ರಿ ನಮ್ಮ ಮನೆ ರೋಡ್ ಹೆಂಗೈತಿ. ಸಂಧಿ ಇದು. ನಮ್ಮ ತಂಗಿ ಬಂದಾಳೆ, ಬರ್ರಿ ತೋರಿಸ್ತೀನಿ. ತುಂಬ ದಿನ ಆದಮೇಲೆ ಬಂದಾಳೆ. ಚಪ್ಪಾಟಿ ರೋಡು ಈ ಮಳೆಗೆ ಹೋದಕ್ಕೂ ಸಾಕಾಗ್ಬಿಡೋದು ಗುರು. ಬರ್ರಿ ಹಿಂಸೆ ರೋಡ್ ನೋಡ್ರಿ ಹೆಂಗೈತೆ ಅಂತ. ಇವಾಗ ಏನಪ್ಪ ಅಂದರೆ ಹೊಲಕ್ಕೆ ಹೋಗಲಿಲ್ಲ, ಮಳೆ ಬೇರೆ ಫುಲ್ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮಮ್ಮ ಊರಿಗೆ ಹೋಗಿತ್ತು, ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆಗೆ ಐತಿ ಎಕ್ನಳ್ಳಿಗೆ. ನಮ್ಮೂರಿಂದ ಒಂದು 6 ಕಿಲೋಮೀಟ್ರ್. ಮಳೆ ಬರ್ತಿತ್ತು, ಅದಕ್ಕೆ ಕರ್ಕೊಂಬರೋಣ ಅಂತ ಬಂದೆ. ನಮ್ಮ ತಂಗಿ ಇಲ್ಲೇ ಬೇಕ್ರಿಗೆ ಹೋಗ್ಬೇಕು ಅಂದ್ಲು, ಅಲ್ಲದಳು ನೋಡ್ರಿ. ಬರಲಿ ತೋರಿಸ್ತೀನಿ. ಆಕೆಗೆ ಏನೋ ಬೇಕು ಅಂದ್ಲು, ಅದನ್ನ ತಗೊಂಡು ಸೀದಾ ನಮ್ಮ ಅಮ್ಮನ ಕರ್ಕೊಂಬರೋಣ. ಬರ್ರಿ ಹೋಗಿ. ನನಗನ್ಸ್ದಂಗೆ ನಂದು ಬರ್ಡೇ ಐತಿ ನಾಳೆ, ಅದಕ್ಕೇನಾದರೂ ಕೇಕ್ ತರಕ್ಕೆ ಹೋಗಿರ್ಬೇಕಲ್ಲಿ ಪಕ್ಕ ಅನ್ಕೊಂತೀನಿ. ಹಂಗೆ ಪಕ್ಕ ಕೇಕ್ ತರಕ್ಕೆ ಹೋಗ್ಯಾಳೆ. ಏನು ಸರ್ಪ್ರೈಸ್ ಅಪ್ಪ, ಹುಡುಗಿರದ ಅರ್ಥನೇ ಆಗಲ್ಲ. ನಾನು ಇಲ್ಲೇ ಇದ್ದೀನಿ, ಸರ್ಪ್ರೈಸ್ನ ಏನು ಹೇಳಿಲ್ಲ. ಅಲ್ಲಿ ಹೋಗ್ಯಾಳೆ ಕೇಕ್ ತರಕ್ಕೆ, ಗೊತ್ತಾಗತ್ತಲ್ವಾ. ನಿನಗೆ ಮಳೆಗೆ ಬಾ ಅಂತ ಹೇಳ್ಬೇಕಿತ್ತು, ಕರ್ಕೊಂಬರಕ್ಕೆ ಬರಬಾರ್ದಿತ್ತು. ಟೈಮ್ ಎಷ್ಟು ಹೇಳು? ನಾನು ನಿನಗೆ ಬಂದದ್ದು ಎಷ್ಟೊತ್ತಿಗೆ? ಟೈಮ್ 8:30 9 ಗಂಟೆ. ಏನಲ್ಲ ಆಗ್ಲೇ ಹೆಂಗ್ ಬಿಡೋದ್ ಮಳೆ. ಬರ್ರಿ ಇವಾಗ ಮನೆಗೆ ಹೋಗೋಣ, ಟೈಮ್ ಆಗ್ಬಿಟ್ಟತಿ. ಸೊ ಇವಾಗ ಬಂದೆ ಮನೆ ಹತ್ರ. ಬರ್ರಿ ನಮ್ಮ ಶಿವು ನಮ್ಮವನ ಎಲ್ಲ ಬಂದರೆ. ನಮ್ಮ ತಂಗಿ ರಾಖಿ ಕಟ್ತಾಳೆ. ಮಳೆ 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 ನೋಡ್ರಿ ಹೆಂಗೆ ಬರ್ತೈತಂತ ಮಳೆ. ಇಲ್ಲಿ ಗಾಡಿ ನಿಲ್ಸೋದು ದೊಡ್ಡ ತೊಂದರೆ. ಚಪಾಟಿ ನೋಡ್ರಿ ಹೆಂಗೆ, ಚಪಾಟಿ ಫುಲ್ಲು ಚಪಾಟಿ. ಕಾರೇ ಸ್ಕಿಡ್ ಹೊಡಿತೈತಿ ಇಲ್ಲಿ. ಬರ್ರಿ ಸೀದಾ ಮನೆಗೆ ಹೋಗೋಣ. ಈ ಚಪಾಟಿಗೂ ಈ ಗೇಟ್ ಹಾಕೋಕ್ಕೂ ಫುಲ್ಲು ಸಮಸ್ಯೆ ನೋಡ್ರಿ. ಗಾಡಿ ಹೆಂಗೆ ಸ್ಕಿಡ್ ಹೊಡೋತಿ ಇಲ್ಲಿ, ಫುಲ್ಲು ಸ್ಲಿಪ್ಪು. ನನಗೇನು ಕಾಲು ಇಡೋಕ್ಕಿಲ್ಲ, ಹಂಗಾಗೈತಿ. ಬರ್ರಿ ಬೇಗ ಒಳಗೋಣ. ಇವಳೆ ನಮ್ಮ ತಂಗಿ ಫ್ಯಾಮಿಲಿ ಟೂರ್ ಮಾಡಿದಾಗ ಮಿಸ್ ಆಗಿದ್ಲು, ಇವಾಗ ಸಿಕ್ಕಿದಾಳೆ. ಎತ್ತು ಏನಾಗಲ್ಲ, ಹಚ್ಚಿ ಬ್ಯಾಂಡೇಜ್ ಮೇಲೆ ಏನಾಗಲ್ಲ. ತಲೆ ತಗಸ್ಬಾರ್ಸಿ ಶಾ, ಜೀವನದಾಗ ಯಾವತ್ತು ತಲೆ ಅದಿರ್ಬೇಕು. ಹಿಂಗೆ ಎತ್ತು. ನಮ್ ಗುರು ಶಿಷ್ಯ ಹೆಂಗಿರ್ಬೇಕು ಹೇಳಿ, ಸ್ಟಿಫ್ ಆಗಿರ್ಬೇಕು.
ಅಲ್ಲಿ ಹೇಳು ಹಾಯ್ ಅಂತ ಹೇಳು. ಪೇಷಂಟ್ ಶಿಷ್ಯ. ಕಟ್ಟೈತಿ. ಏನಾಗಲ್ಲ ಗಿಫ್ಟಲ್ಲೇ ಆಮೇಲೆ ಬಿಡಿಸ್ತೇನೆ ಕ್ಲೀನಾಗಿ. ಇವ್ರ ಹತ್ರ ಎಲ್ಲ ಏನೇನು ಕೊಡು ಸರ್ಕ ತಗ ನೀನೇ ಎಂಟು ನೀನೇ ಕೊಡು. ಹಿಂಗೆ ಹಿಂಗೆ ಗಗನ್ ಬ್ಲಾಗ್ಸ್ ಅವ್ರೆ ಹೇಳಿ ಮಣ್ಣಿ ಇಷ್ಟ ಮಾಡ ಬೈದಲ್ಲ. ಗಗನ್ ಬ್ಲಾಗ್ಸ್ ಅವ್ರೆ ಅಯ್ಯೋ ಕೈ ಬೈತಾನಲ್ಲೋ. ನೋಡಿ ಎಷ್ಟು ಸೆಕ್ಯೂರಿಟಿ ನಿಮಗೆ. 1 2 3 4 5 ಜನ Z+ ಸೆಕ್ಯೂರಿಟಿ. ಎಷ್ಟೇ ಆದ್ರೂ ನೀನು ಶಿಷ್ಯ. ಮಾತಾಡ್ರಿ. ಮಾತಾಡ್ರಿ ಮೋಹನ್. ಮೋಹನ್ ಲುಕ್ ಮನಮೋಹಕ. ಕಮೆಂಟ್ ಬಾಕ್ಸ್ ಸುತ್ತ ನೀನು ಕಲೆಕ್ಷನ್ ಮಾಡಲ್ಲ. ನಮ್ದು ನಮ್ ಶಿಷ್ಯನಿಂದ ಈಗ ಶಿಷ್ಯನು ಅಂದೆ ಗುರು ಶಿಷ್ಯ ಒಂದು ಶಿಷ್ಯನು ಅಂದ ನಮ್ ಶಿಷ್ಯನಿಂದ ಕೊಟ್ನಲ್ಲ ಬರೆಯೋದಾಗಿವೆ 2 ಸೇರ್ಕೊಂಡು 100 ರೂಪಾಯಿ. ಅರ್ಧ 50 ಅರ್ಧ 50. ನಾವೇ ದೊಡ್ಡ ಗಿಫ್ಟ್. 5 ಜನ 1 2 3 4 5 ಜನ. ಇಲ್ಲ ಕಣ ನಾನು ಕೊಡ್ತೀನಿ. ಬರೆಯೋದು ಮುಗಿಸು. ಬರೇ ಕೊಟ್ಟಣ ಬರೇ ಬಂದಿಲ್ಲಿಗೆ ಮೈಸೂರಿಂದ. ವಾಪಸ್ ಫ್ರಿಜ್ಜಿಗೆ ಹೋಗದ ತಿಂದ್ಬಿಡ್ತಾನೆ ಪಾಂಡು. ಇವಳೆ ನಮ್ಮ ತಂಗಿ. ತುಂಬಾ ಜನ ಕೇಳ್ತಿದ್ರಿ ನಿಮ್ಮ ತಂಗಿ ಎಲ್ಲಿ ಬ್ರದರ್ ಅಂತ. ಇವಳೆ ಅದ್ಯಾಕಂಗ್ ಮಾಡ್ತೀಯಾ ಶಿಷ್ಯ? ನಮ್ ಶಿಷ್ಯ ಅಂತ ಮುಖನೇ ತೋರಿಸ್ತಿಲ್ಲ. ಶಿಶಾ ನೀನ್ ಎಷ್ಟಾಗಂದ್ ಜನಕ್ಕೆ ನಿನ್ ಮುಖ ತೋರಿಸಿದ್ರೆ ಬೆಳಕರಿ ಎಲ್ಲ ಕಣೋ.
ನಿಮ್ಮ ಅಕ್ಕ ಬಂದಾಳಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಅಕ್ಕ ಬಂದಾಳಲ್ಲ ಏನು ಹೇಳ್ತೀರಾ? ಸಾಕು ಹಿಂಗೆ ಬಳ್ಳಿ. ಬರ್ರಿ ಹಿಂಗೆ ಬರ್ರಿ ಅವಾಗ ಹೋಗ್ರಿ. ಈಗೇನು ಕೊಡ್ಲಿಲ್ಲ ಗಿಫ್ಟ್ ಮತ್ತೆ? ಕೊಡ್ತಲ್ಲ ಹಿಂಗೆ ಬರ್ತೀರಿ ಅವಾಗ ಅಷ್ಟೇ. ಈ ಗಿಫ್ಟ್ ಕೇಳಿದ್ಲೆ ನಾನೇ ದೊಡ್ಡ ಗಿಫ್ಟ್ ತಗೊಂಡು ನಿನಗೆ ಅಂತ ಹೇಳ್ಬೇಕು ನೀನು. ಟೈಮ್ ಬಂದು ಇವಾಗ 9:15. ನಮ್ಮ ಗಗನ್ ಬ್ಲಾಕ್ಸ್ ಅವರು 10 ಗಂಟೆಗೆ ಎಲ್ಲ ಫುಲ್ ರೆಡಿಯಾಗಿ ಜಿಗ್ಜಾಗನ ಹೊಂಟಾರೆ. ಮೋನಾ ಈಸ್ ಇಯರ್. ಗಗನ್ ಯಾಕಡೆ ಶಿಶಾ ಏನ್ ನೀ ಹುಷಾರಿಲ್ಲ ಅಂತ ದೌರ್ಜನ್ಯ ಮಾಡ್ತದ ನೋಡಲಿ. ಶಿಶಾ ನೀನ್ ಹುಷಾರಿಲ್ಲ ಅಂತ ದೌರ್ಜನ್ಯ ಮಾಡ್ತಾನೆ. ಹೆಂಗ್ ಮುಕ್ಳಿ ತಿರ್ಗಾರಿದ್ದಿ ಬಾ ಶಿಶಾ ಎಲ್ಲಿ ಬಿಡಿ ಹೆಂಗ್ ಹೊಡಿದಿದ್ದೆ ಜನ್ಮಕ್ಕೂ ಸಾಕಾಗೋತ ಇಷ್ಟಕ್ಕೆ ಯಾಕೆ ಯಾಕೆ ಸಾಕಾತಪ್ಪ ಅಂದೆ? ಇನ್ನೊಂದು ಜನ್ಮದಾಗ ಇನ್ನೊಂದ್ಸರಿ ಹಿಂಗೆ ಇರ್ಬೋದಲ್ಲ, ಹಿಂಗೆ ಇರ್ಬೋದಲ್ಲ ಅಂದೆ. ಏನಕ್ಕೈತಿ ಜಾಸ್ತಿ ಬದುಕಬಾರ್ದು. ಹಂಗಾರೆ ಮತ್ತೆ ಹಂಗಾರೆ ನಡಿ ಗಡಗಡ. ನನ್ನ ಕೈಗೆ ಏನೈತಿ ಎಲ್ಲ ಶಿವನಿಚ್ಛೆ. ಇಲ್ಲೇ ಕರ್ಕಂದ್ರೆ ಇವತ್ತೇ ಹೋಗೋದೆ. ಹೌದಾ? ಅಷ್ಟೇ ಪ್ಲೀಸ್. ನನ್ನ ಹುಟ್ಟು ಗುಣ ಇದು ಅಹಂಕಾರ. ಸರ್ ನಿಮ್ದು ಯೂಟ್ಯೂಬ್ ಇನ್ಕಮ್ ಹೇಳ್ರಿ. ಯೂಟ್ಯೂಬ್ ಇನ್ಕಮ್ ತುಂಬಾ ಜನ ಕೇಳ್ತಿದ್ರು. ಹೊತ್ತೊತ್ನಾಗೆ ಕಮೆಂಟ್ ಮಾಡ್ತೀನಿ, ನಮ್ಮ ತಾಯಿ ಸೊತ್ತಾಗಲು ಇನ್ನೂ ₹1 ಬಂದಿಲ್ಲ ಅಣ್ಣ, ನಿಜ. ಇವಾಗ ಏನಪ್ಪ ಅಂದರೆ ನೀರು ಕಟ್ಟಕ್ಕೆ ನಮ್ಮ ದೊಡ್ಡಪ್ಪ ನೀರು ಕಟ್ಟೋಗ್ಬಿಟ್ಟಿತ್ತು. ಮಳೆ ಅಂದರೆ ಮಳೆ ಫುಲ್ಲು. ನೀರು ನೋಡ್ರಿ ಎಷ್ಟು ಬರ್ತೈತೆ ಅಲ್ಲಿ. ಇದು ನಮ್ಮ ಹೊಲಕ್ಕೆ ಹೋಗೋ ನೀರು, ಇದು ಬಂದು ತೋಟದ ಹೋಗತಿ. ಅದಕ್ಕೆ ಈ ಕಡೆ ಕಿತ್ತೆ ನೀರು. ತಂಗಿ ಪಾಪ ಕೇಕ್ ತಗೊಂಬಂದು ಸರ್ಪ್ರೈಸಾಗಿ ಕಾಯ್ತಾ ಇದ್ದಾಳೆ. ಬರ್ರಿ ರಾಖಿ ಕಟ್ಟಿಲ್ಲ ಇವಾಗ್ಲೂ ನೋಡ್ರಿ. ಇನ್ನು ಕುಂಕುಮ ಹಂಗೆ ಐತಿ. ಜಸ್ಟ್ ಹಂಗೆ ರಾಖಿ ಕಟ್ಸ್ಕೊಂಡು ಸೀದಾ ಬಂದೆ. ತಿನ್ನು ತಾಳು. ತಿನ್ನು ಏನಾಗಲ್ಲ ತಿನ್ನು ತಾಳಜಿ. ಹಾನು ಎಲ್ಲಡಿಗೆ ಹೆಂಗೆ ಐತಿ ಬಾಯಿಗೆ. ತಿನ್ರಿ. ಇನ್ನು ಈ ವಿಡಿಯೋ ಬಂದು ಮ್ಯೂಸಿಕ್ ನ ತೆಗ್ದಿರೋದು. ಇವಾಗ ಯೂಟ್ಯೂಬ್ ಅಲ್ಲಿ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಬಂದ್ರೆ ಸುಮ್ಮನೆ ವಿಡಿಯೋ ಮಾಡಿದ್ದೆಲ್ಲ ವೇಸ್ಟ್. ಅದಕ್ಕೆ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ. ಮತ್ತೆ ಇದರಲ್ಲಿ ವಿಡಿಯೋನ ವಿತೌಟ್ ಸಾಂಗ್ ಹಾಕಿದ್ದೀನಿ ನೋಡಿ. ಎಲ್ಲ ಕಟ್ ಮಾಡಿಲ್ಲ. ಬರ್ರಿ ನಮ್ಮ ಮೋನನ್ ಬಿಟ್ಟು ಬರೋಣ. ಸೊ ಬಿಟ್ಟು ಬಂದೆ ಇವಾಗ ನಮ್ಮ ಮೋನನ್ನ. ತುಂಬ ಖುಷಿ ಆಗ್ತೈತೆ ಗುರು. ನಾನು ನೀವು ಬುದ್ಧಿ ಬಂದಾಗಿಂದ ನಾನು ನೋಡಿದಾಗಿಂದ ಇಲ್ಲಿ ತನಕ ನಮ್ಮ ಮನೆಗೆ ನಾನು ಕೇಕೆ ಕಟ್ ಮಾಡಿಲ್ಲ. ಅದು ನನ್ನ ತಂಗಿ ಇರೋದಕ್ಕೆ ಸಾಧ್ಯ ಇದು. ಬನ್ನಿ ಇವತ್ತಿನ ವ್ಲಾಗ್ ಬಂದು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್. ಸೊ ಇವಾಗ ಏನಪ್ಪ ಅಂದರೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಅದ್ರ ಕ್ಲಿಪ್ಸ್ ಹಾಕಿರ್ತೀನಿ ನೋಡ್ರಿ. ವ್ಲಾಗ್ ಮಾಡಿಲ್ಲ. ನಮ್ಮ ಹುಡುಗರೆಲ್ಲ ಫುಲ್ಲು ಸೆಲೆಬ್ರೇಷನ್ ಮೋಡಲ್ಲಿದ್ದರು, ಅದಕ್ಕೆ ಮಾಡಿಲ್ಲ. ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ಇವಾಗ ಮೆಲೆಬಿನ್ನೋರಾಗದೀನಿ. ಕಾರ್ ತಗೊಂಬಂದೆ ನಮ್ಮ ಸಿಸ್ಟರ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಬಂದಿನಿ. ಮಗ ಹೆಂಗೆ ಮುಚ್ಕೊಂಡ ನೋಡ್ರಿ.
ತೆಗಿಯೋ ಶಿಶ ಮುಖನ ಯಾಕೋ ಅದು ಗುಲ್ಕೋಸ್ ಹಾಕ್ಸ್ಕೊಂಬರ್ಬೇಕು ಇಲ್ಲ ಅದಾವಲ್ಲ ಇವೆ ನಮ್ಮ ಶಿಷ್ಯಂದೀಗ ಬುಲ್ಟೆ ಹೊಡ್ಕಂದನಲ್ಲ ತೆಗಿಯಲೇ ಯಾಕಂಗೆ ಮಾಡ್ತೀಯ ಫುಲ್ ಮಾಡ್ದಂಗೆ ಗ್ಲುಕೋಸ್ ಹಾಕ್ಸ್ಕೊಂಬರ್ಬೇಕು ಆಗ್ಯದಿ ತಮ್ಮ ಆಗಿರೋದನ್ನ ಮುಚ್ಚಕ್ಕಾಗಲ್ಲ ತಿಳ್ಕ ಫಸ್ಟು ನೀ ಮುಚ್ಚಿದ್ಯಾ ಏನು ಮುಚ್ಚು ಮುಚ್ಚಿದ್ದಿಲ್ಲ ಇಲ್ಲ ನೀ ಮುಚ್ಚಿದ್ದೆ ನೀವು ಓರಿಗೆ ಗಾಯಾಗಿದ್ದು ಮತ್ತೆ ತೋರಿಸಿದ್ದಿಲ್ಲ ಹೇಳ್ತಾರಿ ನನ್ನ ಕೋಸಿದ್ರೆ ನೀನು ಹಾಂ ಯೂಟ್ಯೂಬ್ ಹಾಕಿರಾ ಇಲ್ಲ ಇಲ್ಲ ಹಂಗಾದ್ರೆ ಸೊ ಇವಾಗ ಇಲ್ಲೇ ಮೆಲೆಬಿನಾರ್ ಹಾಸ್ಪಿಟ್ಲಿಗೆ ಹೋಗಿ ಒಂದೆರಡು ಸಣ್ಣ ಗ್ಲುಕೋಸ್ ಬಾಟ್ಲ್ ಅದಾವು ಅವ್ನ ಹಾಕ್ಸ್ಕೊಂಬರೋಣ ಬರ್ರಿ ಸುಸ್ತಾಗಿ ಹುಡುಗರು ಬೆಳಗ್ಗಿಂದ ನಮ್ಮ ಹುಡುಗರಂತೂ ಮಸ್ತಾಗಿ ಸೆಲೆಬ್ರೇಷನ್ ಮಾಡಿರೋ ಅನ್ಕೊಳ್ರಿ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಸುಮ್ಮನೆ ಕರೆದಿದ್ರು ಹೋದ್ರೆ ನೋಡಿದ್ರೆ ಫುಲ್ ಎಷ್ಟು ಲೆವೆಲ್ ಸೆಲೆಬ್ರೇಷನ್ ಮಾಡಿರೋ ಅನ್ಕೊಳ್ರಿ ಫುಲ್ ಖುಷಿ ಆಗ್ಬಿಡ್ತು ನಮ್ಮ ಶಿಷ್ಯಗೆ ಬಾದಾಮ್ ಹಾಲು ಬೇಕಂತೆ ನಿಶಕ್ತಿ ಆಗೈತಂತೆ ಅದಕ್ಕೆ ಬರ್ರಿ ಕೊಡೋಣ ಅಲ್ಲಿ ಒಳಗದಾನೆ ತೆಗಿಯೋತಂಗ ಕೊಡಲ್ಲ ಏ ಇದೆಲ್ಲ ತಗೊಂಬರಕ್ಕೆ ಓಯ್ ತಗೊಳ್ಳು ಮಸ್ತ್ ಇರ್ತೈತಿ 60 ರೂಪಾಯಿದು ಏ ನಮ್ ಬಾಟ್ಲಿ ತಗೊಂಬ ಬಾಟ್ಲಿ ಚೆನ್ನಾಗಿರಲ್ಲ ಶಿಶಾ ಅದು ಇದೇ ತಿನ್ನೇ ಚೆನ್ನಾಗಿರತ್ತಂಗೆ ಕೊಟ್ರದೆ ಇಂಥ ಮಾತಾಡ್ತೀನಿ ನೋಡಪ್ಪ ನೀನು 60 ರೂಪಾಯಿ ಹಾಂ ನೋಡಿಲ್ಲಿ 60 ಕಾಣ್ತಾ ಆಯ್ತಾ ಹ್ಞೂ ಇದು ತಕ್ಕೊಳ್ಳಿ ನನಗೆ ಗೋಲಮ್ ಕೊಡು ಇವತ್ತಿನ ವ್ಲಾಗ್ ಬಂದಿಷ್ಟು ಇವತ್ತು ಬರ್ಡೇ ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ ಟೈಮು ಸಿಗಲಿಲ್ಲ ಇವಾಗ ಟೈಮ್ ಬಂದು ಎಷ್ಟಪ್ಪ ಅಂದರೆ ಕರೆಕ್ಟ್ 12 ಗಂಟೆ ಆಗೈತಿ ನಮ್ಮ ಮೋನ ಇಲ್ಲಿ ಮೊಬೈಲ್ ನೋಡ್ಕೊಂತ ಕೂತ್ಕೊಂಡಾನೆ ಆರಾಮಾಗೆ ನಮ್ಮ ತಮ್ಮನು ಇಲ್ಲಿ ಮೊಬೈಲ್ ನೋಡ್ಕೊಂತ ಕೂತ್ಕೊಂಡಾನೆ ಬರ್ರಿ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್